ಮಾಡ್ತಾಳೆ ನಿಮ್ಮತ್ತೆ? ನಿನ್ನ ದಾರಿಗೆ ಬತ್ತಾಳಂತೋ ಅಥವಾ ಅವಳು ಹಳೆ ಚಾಳಿನೇ ಮುಂದುವರ್ಸ್ಕೊಂಡು ಹೋಯ್ತಾಳಂತೋ? ಹೆಂಗೆ? ಇಲ್ಲ ಅಜ್ಜಿ, ಅವ್ರು ಬದಲಾಗೋ ಥರ ಕಾಣ್ತಾ ಇಲ್ಲ. ನಾನು ಏನೇ ಪ್ಲಾನ್ ಮಾಡಿದ್ರು ಅದು ವರ್ಕೌಟೇ ಆಗ್ತಾ ಇಲ್ಲ. ಅವ್ರು ನನ್ನ ಶತ್ರು ಥರ ನೋಡ್ತಾರೆ ವಿನಃ ನಾನು ಒಳ್ಳೇದು ಹೇಳ್ತಾ ಇದ್ದೀನಿ ಅನ್ನೋದನ್ನ ಕಿವಿಗೆ ಹಾಕೊಳ್ಳೋದಿಲ್ಲ. ನಿನಗೆ ಬುದ್ಧಿ ಇಲ್ಲ ಕಣವ. ಹೋಗಿ ಹೋಗಿ ಆ ಮನೆ ಆಳಿತವ ಬುದ್ಧವಾದ ಹೇಳಕ್ಕೆ ಹೋಗಿದ್ಯಲ್ಲ. ನಾಯಿ ಯಾವತ್ತಾದರೂ ಏಸ್ಗೆ ತಿನ್ನೋದು ಬಿಟ್ಟುಬಿಟ್ಟು ಮರ್ಯಾದೆಯಿಂದ ಉಪ್ಪರಿಗೆ ಮೇಲೆ ಕುಂತ್ಕೊಂಡ್ರೆ ಕುಂತ್ಕೊತದ ಹೇಳು? ಶಿವಳು ಅದೇ ಜಾತಿಗೆ ಸೇರಿದವಳೇನೆ. ಸಾಯೋ ಗಂಟ ದ್ವೇಷ ಬೆಳೆಸ್ಕೊಂಡು ಹೋಗೋಳೆ ಹೊರ್ತು ಯಾವತ್ತೂ ಒಳ್ಳೆಯವಳಾಗಕ್ಕಿಲ್ಲ, ತಿಳ್ಕ. ಅಜ್ಜಿ, ಅತ್ತೆ ಹೇಗೆ ಯಾವ ಸಮಯದಲ್ಲಿ ಉಪಾಯದಿಂದ ಬಣ್ಣ ಬದಲಾಯಿಸ್ತಾರೆ ಅನ್ನೋ ವಿಚಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಗಾದೆ ಮಾತಿನ ಪ್ರಕಾರ ಅರ್ಧ ಮಾತು ಬಳಸ್ಕೊಂಡು ಅವ್ರನ್ನ ದಾರಿಗೆ ತರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನು ಮಾಡಲಿ, ಅವ್ರು ಒಪ್ಕೋತಾ ಇಲ್ಲ. ಸಾಮ ವೇದ ನೀತಿ ಅನ್ನೋ ಸೂತ್ರ ಎಲ್ಲ ಮುಗ್ದಿದೆ. ಇನ್ನು ಉಳಿಯೋದೇನು ಹೇಳಿ? ದಂಡ. ಅದನ್ನೇ ಬಳಸ್ಕೊಂಡು ಅವ್ರನ್ನ ಮಟ್ಟ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಬೇಕು ಅಷ್ಟೆ. ಇದೇನು ಮಗ ಹಿಂಗಂತಿದೆಯಾ? ಈ ಹಟ್ಟಿ ಸಂದಾಗಿರ್ಬೇಕು ಅಂತ ತಾನೇ ನೀನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಂಗಿರೋನಾಗ ನಾನು ಸಹಾಯ ಮಾಡಲ್ಲ ಅಂತೀನಿ. ಅದೇನು ಅಂತ ಹೇಳು ಮಗ.